ತೊಂಡೆಕಾಯಿ ಗಿಡಕ್ಕೆ ನಿನ್ನೆ ಅಷ್ಟೇ ಗೊಬ್ಬರ ಕೊಟ್ಟಿದ್ದೆ. ಇದು ಜಾಸ್ತಿ ಕಾಯಿ ಬಿಡ್ತಿರ್ಲಿಲ್ಲ, 1-2 ಬಿಡ್ತಿದ್ವು. ಅದು ನವಿಲು ತಾಳಿಲೇನೋ ತಿನ್ಕೊಂಡು ಹೋಗ್ತಿದ್ವು. ಇಷ್ಟುದ್ದ ಇಲ್ಲಿಂದ ಇಲ್ಲಿವರೆಗೆ ಹಬ್ಕೊಂಡಿದೆ, ಆದರೆ ಕಾಯಿ ಏನು ಜಾಸ್ತಿ ಬಿಡ್ತಿರ್ಲಿಲ್ಲ. ಇದೇ ಹಣ್ಣಾದ ಎಲೆಗಳನ್ನೆಲ್ಲ ಕಿತ್ತಾಕ್ತಿದ್ದೀನಿ. ತುಂಬ ಹಣ್ಣಾಗಿದ್ದ ಎಲೆಗಳೆಲ್ಲ ಇವೆ. ಇವಾಗ ಈ ಸೈಡ್ ಬಂದರೆ ಇಲ್ಲಿ ಇವಾಗ ಕಾಯಿಗಳು ಹೂಗಳೆಲ್ಲ ಆಗ್ತಾ ಇವೆ ನೋಡಿ. ಇಲ್ಲೊಂದು ಕಾಯಿಗಳಾಗಿವೆ. ಇಲ್ಲೂ ಇವಾಗ ಚಿಕ್ಕದಾಗಿ ಆಗ್ತಾ ಇದೆ ಕಾಯಿ. ಮತ್ತೆ ಇಲ್ಲೊಂದಿದೆ, ಇದು ಸ್ವಲ್ಪ ಬಾಡೋಗಿದೆ. ಇದು ಉದ್ರೋಗತ್ತೇನೋ ಅನಿಸ್ತದೆ. ಇವಾಗ ತೊಂಡೆಕಾಯಿ ಚೆನ್ನಾಗಿ ಬರ್ತಿದೆ ಅಂತ ಅನಿಸ್ತಿದೆ. ನಾನು ಏನು ಮಾಡಿದ್ದೆ ಅಂದರೆ, ಈಗ ಇಲ್ಲಿ ಉದ್ದುದ್ದಕ್ಕೆ ಬರ್ತದೆಯಲ್ಲ, ಈ ರೀತಿ ಇರ್ತದೆ ನೋಡಿ, ಅದನ್ನು ತುದಿ ಕಟ್ ಮಾಡಿಬಿಟ್ಟಿದೆ. ಈಗ ಕಟ್ ಮಾಡಿದ್ದೆ, ಹಾಗಾಗಿ ಸೈಡೆಲ್ಲ ಬ್ರಾಂಚಸ್ ಬಂದು ಫುಲ್ ಹರಡ್ಕೊಂಡಿದೆ. ಇವಾಗ ಚೆನ್ನಾಗಿ ತೊಂಡೆಕಾಯಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಎಕ್ಸ್ಟ್ರಾ ಚಪ್ಪರ ಏನು ಮಾಡಿಲ್ಲ, ಬೇಲಿಗೆ ಹಾಕಿರೋ ಬಲೆಗೆ ಹಬ್ಸಿದ್ದೀನಿ. ಇದಕ್ಕೆ ಸಗಣಿ ಮತ್ತು ಸೊಪ್ಪು ಮತ್ತು ಬೂದಿ ಹಾಕಿ ಮಣ್ಣಿನ ಮೇಲ್ಗಡೆ ಹಾಕಿದ್ದೀನಿ. ಪುದೀನ ನೋಡಿ ಚಿಗುರ್ಕೊಂಡು ಬರ್ತಾ ಇದೆ, ಫುಲ್ ಕಟ್ ಮಾಡಿ ಇದೆ. ಇವಾಗ ಚೆನ್ನಾಗಿ ಚಿಗುರ್ತಾ ಬರ್ತಾ ಇದೆ. ನಾವು ಪುದೀನ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದು ಹಣ್ಣಾಗಿ ಒಣಗೋಗ್ಬಿಡುತ್ತೆ. ಹೀರೆಬಳ್ಳಿ ಹಬ್ಬುತ್ತಾ ಉಂಟು. ಇದು ನವಿಲು ತಿಂದಿತ್ತಲ್ಲ, ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ಗಿಡ. ಇದಕ್ಕೆ ಇವಾಗ ಚಪ್ಪರ ಮಾಡಬೇಕು. ಕೋಲು ನಿಲ್ಲಿಸಿ ಚಪ್ಪರ ಮಾಡ್ತಿದ್ರು ವರ್ಷಕ್ಕೂ. ಈ ಸಲ ಬೇಡ ಅಂತ 4 ಕಡೆ ಗುಟ್ಟ ಮಾಡಿಬಿಟ್ಟು ಬಲೆ ಅಂತಂದು ಹಾಕುವ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರ ಹತ್ರ. ನೋಡಬೇಕು, ಅದು ಬಲೆ ತಂದು ಹಾಕುವಾಗ ವಿಡಿಯೋ ಮಾಡ್ತೀನಿ ನಾನು. ಪಾಟಲ್ಲಿ ಜಾಜಿ ಗಿಡ ಇವಾಗ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ನಾನು ಅಗೆ ಹಾಕಿದ್ದೆ. ಇಲ್ಲಿ ಮಣ್ಣು ಅಂಟಿರುತ್ತೆ, ಹಾಗಾಗಿ ಇದಕ್ಕೆ ಎಲೆಗಳು ಮತ್ತು ಮೊಟ್ಟೆ ಸಿಪ್ಪೆ ಹೀಗೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಮಣ್ಣು ಉದುರಾಗಿರಲಿ ಅಂತ. ಮತ್ತು ಬೀಜ ಹಾಕಬೇಕು ಇದಕ್ಕೆ. ನಿನ್ನೆ ಬಂದ್ಬಿಟ್ಟು ನವಿಲು ಈ ಗಿಡನೂ ತಿನ್ಕೊಂಡು ಹೋಗಿದೆ. ಇದು ಸ್ವಲ್ಪ ಅಷ್ಟೇ ತಿಂದಿದೆ, ಪೂರ್ತಿ ತಿಂದಿಲ್ಲ. ಇದಕ್ಕೆ ಇವಾಗ ಹೂಗಳು ಬರ್ತಾ ಇವೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಕೃತಿ ಕನ್ನಡ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.